ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಮುಖ್ಯವಾಗಿ ಆರೋಗ್ಯವಾಗಿದ್ದೀರಾ ಅಲ್ವಾ? ಸೊ ಇವತ್ತಿನ ವಿಷಯ ನಿಮಗೋಸ್ಕರ ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಒಂದು ವಂಡರ್ಫುಲ್ ಟೆಕ್ನಿಕ್ನ ಕೂಡ ನಾನು ತಗೊಬಂದಿದ್ದೀನಿ. ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯ ಪಟೇಲ್, ನ್ಯೂಮಾಲರಾಜಿಸ್ಟ್. ಸೊ ಏನಪ್ಪ ಇದು ಹೊಸ ವಿಷಯ ಅನ್ನೋದೇ ಆದರೆ, ಸೊ ಸಾಕಷ್ಟು ಜನಕ್ಕೆ ಈ ಟೆಕ್ನಿಕ್ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದವರು ಖಂಡಿತ ಮಾಡಿ, ವರ್ಕ್ ಆಗುತ್ತೆ ನಿಮಗೂ ಕೂಡ. ನಾನು ಕೂಡ ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ವಂಡರ್ಫುಲ್ಲಾಗಿ ಇದರ ರಿಸಲ್ಟನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ಏನಿದು ಇವತ್ತಿನ ಹೊಸ ಟೆಕ್ನಿಕ್ ಅನ್ನೋದಾದರೆ 369 ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಸ್ನೇಹಿತರೆ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಏನಿದು ಮ್ಯಾನಿಫೆಸ್ಟೇಷನ್ ಅನ್ನೋದೇ ಆದರೆ ಏನು, ಯಾವ ಥರ ಮಾಡೋದಪ್ಪ ಅನ್ನೋದೇ ಆದರೆ, ನಮ್ಮ ಗುರಿ, ನಮ್ಮ ಕನಸು, ನಮ್ಮ ಉದ್ದೇಶಗಳು. ಖಂಡಿತ ಕನಸು ಯಾರಿಗಿರಲ್ಲ ಹೇಳಿ? ಎಷ್ಟೋ ಜನಕ್ಕೆ ಆಸೆ ಅನ್ನೋದು ತುಂಬ ಇರುತ್ತೆ. ಆ ಕನಸು ನಮಗೆ ನೆರವೇರಬೇಕು ಅಂತ ತುಂಬ ನಾವು ಎಫೆಕ್ಟ್ ಆಗ್ತಾ ಇರ್ತೀವಿ, ಸ್ಟ್ರಗಲಿಂಗ್ ಮಾಡ್ತಾ ಇರ್ತೀವಿ. ಸೊ ಅದು ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಯಾವ ಥರ ನಾವು ಈ ಟೆಕ್ನಿಕ್ನ ಬಳಸ್ಕೊಂಡು ನಮ್ಮ ಕನಸುಗಳನ್ನು, ನಮ್ಮ ಗುರಿ ಉದ್ದೇಶಗಳನ್ನು ನಾವು ಈಡೇರಿಸ್ಕೋಬೇಕು ಅಂತ ಖಂಡಿತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಏನಪ್ಪ ಅದು, ಇದು ಯಾವ ಥರ ನಾವು ವರ್ಕ್ ಮಾಡೋದು ಅಂತ ಅನ್ನೋದೇ ಆದರೆ, ಈ 369 ಅನ್ನೋದು ಒಂದು ವಂಡರ್ಫುಲ್ ಟೆಕ್ನಿಕ್ಕು. ಮ್ಯಾನಿಫೆಸ್ಟೇಷನ್ ನಾವು ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಒಂದು ಕನಸು ಕಾಣ್ತೀವಿ ನೋಡಿ. ಇವಾಗ ನಮಗೆ ಒಂದು ಮನೆ ಬೇಕು, ಅಥವಾ ಒಂದು ವೆಹಿಕಲ್ ಬೇಕು, ಅಥವಾ ಒಂದು ಒಳ್ಳೆ ಆರೋಗ್ಯ ಬೇಕು, ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಮಾಡಬೇಕು, ಅಥವಾ ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿರಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು. ಎಷ್ಟೋ ಸಾಕಷ್ಟು ವಿಷಯಗಳಿರುತ್ತೆ. ಸೊ ಸಾಕಷ್ಟು ವಿಷಯಗಳಿಗೆ ನಾವು ಸ್ಟ್ರಗಲಿಂಗ್ ಮಾಡ್ತಾ ಇರ್ತೀವಿ. ಯಾವ ಥರ ಮಾಡೋದು ಅಂದರೆ, ನಾವು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿದ್ರೂ ಕೂಡ ನಾವು ಹೆಂಗೆ ಬಳಸೋದು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಖಂಡಿತ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ಗುರಿ, ನಮ್ಮ ಕನಸು, ನಮ್ಮ ಉದ್ದೇಶ ಚೆನ್ನಾಗಿದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಸಾಕಷ್ಟು ವಿಡಿಯೋನ ನಾನು ಇಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ. ಕಾನ್ಷಿಯಸ್ ಮೈಂಡ್ ಹಾಗೆ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆಲ್ಲ ನಮ್ಮ ಒಂದು ಮನಸ್ಥಿತಿಗೆ ಪರಿಣಾಮನ ಬೀರುತ್ತೆ. ಸೊ ಅದರಿಂದ ನಾವು ಹೇಗೆ ಕರೆಕ್ಷನ್ ಮಾಡಿಕೊಂಡು ನಮ್ಮ ಗುರಿಗಳನ್ನು ನಾವು ಹೇಗೆ ಅಚೀವ್ ಮಾಡ್ಕೊಳ್ಳೋದು ಅಂತ ಖಂಡಿತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ 369 ಅಂತ ಅನ್ನೋದೇ ಆದರೆ ಒಂದು ವಂಡರ್ಫುಲ್ ಟೆಕ್ನಿಕ್ಕು. ಸೊ ಏನಪ್ಪ ಇದು 369, ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದಾದರೆ, ನೀವು ಕೇಳಿರ್ತೀರ 369 ಡಿಗ್ರಿಯಲ್ಲಿ ವರ್ಕ್ ಆಗುವಂಥ ವಂಡರ್ಫುಲ್ ಟೆಕ್ನಿಕ್ ಅಂತಲೂ ಕೂಡ ಇದನ್ನು ಕರಿತೀವಿ. ಇದನ್ನು ನಾವು ಯಾವ ಥರ ಮಾಡೋದು, ಇದು ಮಾಡೋದ್ರಿಂದ ನಮ್ಮ ಡ್ರೀಮ್ ಹಿಂಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಆದರೆ, ಸೊ ನಾವು ಇದನ್ನು ಒಂದು ಬುಕ್ ತೊಗೊಂಡು 369 ಅನ್ನೋ ಅಂಥ ಒಂದು ನಂಬರ್ನ ಬರೆದ್ಬಿಟ್ಟು, ಯಾವ ಥರ ಬರೀಬೇಕು, ಈಗ ನಾವು ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಲಂಚ್ ಮಾಡ್ತೀವಿ, ನೈಟು ಡಿನ್ನರ್ ಮಾಡ್ತೀವಿ. ಹೇಗೆ ನಾವು ತಿಂಡಿ ಊಟ ಮತ್ತು ನೈಟ್ ಊಟ ಮಾಡ್ತೀವಿ, ಅದೇ ಥರ ಈ ಟೆಕ್ನಿಕ್ನ ನಾವು ಬಳಸ್ಕೊಂಡು ನಮ್ಮ ಕನಸುಗಳನ್ನು ನಾವು ಈಡೇರಿಸ್ಕೋಬೋದು. ಯಾವ ಥರ ಮಾಡೋದು ಅನ್ನೋದೇ ಆದರೆ, ಸೊ ನಾನು ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ ನನ್ನ ಹತ್ರ ಒಂದು ಇದೆ, ನಾನು ಮಾಡ್ತಾಯಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು 369 ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಸೊ ಇದನ್ನು ನಾವು ಯಾವುದೇ ಥರ ಬುಕ್ಕಲ್ಲಿ ಕೂಡ ನಾವು ಬರ್ಕೋಬೋದು. ಒಂದು 369 ಅಂತ ಹೇಳಿ ನಂಬರ್ನ ಬರೆದ್ಬಿಟ್ಟು, ಆ ನಂಬರ್ನ ಬರೆಯೋಕ್ಕೆ ಮುಂಚೆನೇ ಫಸ್ಟು ನೀವು ಥಿಂಕ್ ಮಾಡಿ, ಪಾಸಿಟಿವ್ ಮೈಂಡಿಂದ ಕೂತ್ಕೊಳ್ಳಿ. ನನಗೆ ಒಳ್ಳೆ ಹೆಲ್ತ್ ಬೇಕು, ಅಥವಾ ನನಗೆ ಒಳ್ಳೆ ವೆಲ್ತ್ ಬೇಕು, ನನಗೆ ಹಣ ಬೇಕು ಅಂದರೆ ಹಣ ಬರ್ಕೊಳ್ಳಿ, ಅಥವಾ ಒಳ್ಳೆ ನನಗೆ ಜಾಬ್ ಸಿಗಬೇಕು ಅಂತ ಇದ್ದರೆ ಜಾಬ್ ಬರ್ಕೊಳ್ಳಿ, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಈ ಥರ ನಾನು ಇಂಪ್ರೂವ್ ಆಗಬೇಕು ಅಂತ ಇದ್ದರೆ ನಿಮಗೆ ಏನು ಡ್ರೀಮ್ ಇರುತ್ತೋ ಅದನ್ನು ನೀವು ಬರ್ಕೊಂಡು ಇದನ್ನು ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ನೈಟು 9 ಸಲ. ಸೊ ಹೇಗೆ ಇದು 369 ಅಂತ ಅನ್ನೋ ಅಂಥ ಒಂದು ನಂಬರ್ ಇದೆಯೋ, ಆ ವರ್ಡನ್ನು ನೀವು ಅದೇ ಥರನೇ ಯೂಸ್ ಮಾಡಬೇಕು. 369 ಆ ಥರ ನೀವು ಬರೆಯೋದ್ರಿಂದ ಈ ಒಂದು ಮ್ಯಾನಿಫೆಸ್ಟೇಷನ್ ಖಂಡಿತ ಚೆನ್ನಾಗಾಗತ್ತೆ. ತುಂಬ ಜನ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಸಕ್ಸಸ್ಸನ್ನು ಕಂಡಿದ್ದಾರೆ. ನಾನು ಕೂಡ ಇದನ್ನು ಟೆಕ್ನಿಕ್ನ ಯೂಸ್ ಮಾಡಿದ್ದೀನಿ. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ಅವರ ಗುರಿ, ಉದ್ದೇಶ, ಕನಸುಗಳನ್ನ ಈಡೇರಿಸ್ಕೊಂಡಿದ್ದಾರೆ. ಈ ಟೆಕ್ನಿಕ್ನ ನೀವು ಯಾವುದ್ರ ಮೇಲೆ ಬೇಕಾದರೂ ಪ್ರಯೋಗ ಮಾಡ್ಬೋದು. ಹೆಲ್ತು, ವೆಲ್ತು, ಯಾವುದ್ರ ಮೇಲಾದರೂ ಮಾಡ್ಬೋದು. ಈ ಕೆಲವರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಸೊ ಆರೋಗ್ಯಕ್ಕೋಸ್ಕರ ನೀವು ಬರೆಯೋವಾಗ, ನನಗೆ ಈ ಥರ ಸಮಸ್ಯೆ ಇದೆ ಅಂತ ಖಂಡಿತ ಬರೀಬೇಡಿ. ನಿಮಗೇನು ಸಮಸ್ಯೆ ಇದೆ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಬರೀರಿ ಖಂಡಿತ. ಸೊ ಆಗೋಗಿದೆ ಅಂತ ತಿಳ್ಕೊಂಡು ನಾವು ಬರೆಯೋದ್ರಿಂದ ಯೂನಿವರ್ಸ್ ನಮಗೆ ಖಂಡಿತ ಅದನ್ನೇ ಬ್ಲೆಸ್ ಮಾಡುತ್ತೆ. ನೀವು ಏನು ಬೇಕು ನೀವು ಬರ್ಕೊಳ್ಳಿ, ಅದನ್ನು ಬರ್ಕೊಂಡು ಆಗೋಗಿದೆ ಅನ್ನೋ ಫೀಲಲ್ಲಿ ಮಾಡಿ. ಹಾಗೆ ಇದು
ಎಷ್ಟು ದಿನದಲ್ಲಿ ವರ್ಕ್ ಆಗುತ್ತಪ್ಪ ಅಂತ ಅನ್ನೋದೇ ಆದರೆ ನೀವು ಎಷ್ಟು ಥರ ಪಾಸಿಟಿವ್ ಥಿಂಕಲ್ಲಿ ನೀವು ಮೈಂಡಲ್ಲಿ ಬರೆದಿರ್ತೀರ. ಮೀನ್ಸ್ ನೆಗೆಟಿವ್ ಮೈಂಡಲ್ಲಿ ಬರೆದ್ರೆ ಖಂಡಿತ ಇದು ವರ್ಕ್ ಆಗೋದಿಲ್ಲ. ಪಾಸಿಟಿವ್ ಮೈಂಡ್ ಇಟ್ಕೊಂಡು ಪೀಸ್ಫುಲ್ಲಾಗಿ ಬರೀರಿ. ಎಷ್ಟೋ ಜನಕ್ಕೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ, ಇನ್ಕ್ಲೂಡಿಂಗ್ ನನಗೂ ಕೂಡ ಬಂದಿರೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮಾಡ್ಬೋದು. ನಮಗೆ ಏನು ವಿಷಯ ಬೇಕು, ಇವಾಗ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಮನೆ ಬೇಕಾಗಿರುತ್ತೆ. ನನಗೆ ಆಲ್ರೆಡಿ ಮನೆ, ಆ ಮನೆ ಯಾವ ಥರ ಮನೆ, ಅದಕ್ಕೆ ಯಾವ ಕಲರ್ ಪೇಂಟು, ಅಥವಾ ಯಾವ ಥರ ನಿಮಗೆ ಡಬಲ್ ಬೆಡ್ರೂಮ್ ಬೇಕಾ, ತ್ರಿಬಲ್ ಬೆಡ್ರೂಮ್ ಬೇಕಾ, ಎಷ್ಟು ಸೈಟಲ್ಲಿ ಬೇಕು, ಇದೆಲ್ಲ ಒಂದು ಟೆಕ್ನಿಕ್ ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ಅದೇ ಥರ ಒಂದು ಪಾಸಿಟಿವ್ ಥಾಟಲ್ಲಿ ಇದನ್ನು ಬರೆಯೋದ್ರಿಂದ ಖಂಡಿತ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಇನ್ನು ಕೆಲವರು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಗುರಿ ಕನಸುಗಳನ್ನು ಇಟ್ಕೊಂಡು ಬರೆದ್ರೆ ಇದು ಖಂಡಿತ ವರ್ಕ್ ಆಗತ್ತೆ. ನಾವು ಅದಕ್ಕೆ ಎಫೆಕ್ಟ್ ಹಾಕಬೇಕು. ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ವರ್ಕ್ ಏನಿದೆ ಅದ್ರ ಮೇಲೆ ನಿಮಗೆ ಏನನ್ನ ಇದೆ ಅದು ಖಂಡಿತ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೊಂದು 10 ಕೋಟಿ ದುಡ್ಡು ಬೇಕು ಅಂಥೇಳಿ ಬರೆದ್ಬಿಟ್ಟು ನೀವು ಮನೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಸೊ ಅದೇ ಥರ ನೀವು ಎಫೆಕ್ಟ್ ಹಾಕಿ ವರ್ಕ್ ಮಾಡ್ತಾ ಇರ್ತೀರಾ. ಅದೇ ಥರ ನೀವು ಎಷ್ಟೋ ಒಂದು ಡ್ರೀಮ್ಗಳನ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಸಫರ್ ಆಗ್ತಾ ಇರ್ತೀರಾ. ಎಕ್ಸಾಂಪಲ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಮಿಡಲ್ ಕ್ಲಾಸ್ವ್ರಿಗೆ ಎಕ್ಸ್ಪೆಷಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ನಮ್ಮ ಗುರಿಗಳು, ನಮ್ಮ ಕನಸುಗಳು, ನಮ್ಮ ಉದ್ದೇಶಗಳು ಕರೆಕ್ಟಾಗಿದ್ದಾಗ, ನಾವು ಒಂದು ಸರಿಯಾದ ದಾರಿಯಲ್ಲಿ ಇದ್ದಾಗ ಇದನ್ನು 100% ವರ್ಕ್ ಮಾಡಿ 369 ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ಸಾಕಷ್ಟು ಬೆನಿಫಿಟನ್ನು ಪಡ್ಕೊಂಡಿದ್ದೀನಿ. ತುಂಬ ಜನಕ್ಕೂ ಕೂಡ ನಾನು ಹೇಳಿದ್ದೀನಿ, ಅವರು ಕೂಡ ಮಾಡಿ ಬೆನಿಫಿಟನ್ನು ತೊಗೊಂಡಿದ್ದಾರೆ. ಸೊ ನೀವು ಕೂಡ ಮಾಡಿ, 100% ವರ್ಕ್ ಆಗುತ್ತೆ. ಈ 369 ಅನ್ನೋದು ಈ 369 ಡಿಗ್ರಿಯಲ್ಲೇ ವರ್ಕ್ ಆಗುತ್ತೆ. ನೀವೊಂದು 369 ಅಬ್ಸರ್ವ್ ಮಾಡಿ. ಈ 3 ನಂಬರ್ಗಳಿದೆಯಲ್ಲ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ನಂಬರ್. ಅದನ್ನು ನಾವು ಬರೆದು ಅದನ್ನು ಪ್ರಯೋಗ ಮಾಡೋದ್ರಿಂದ 100% ಇದು 369 ಡಿಗ್ರಿಯಲ್ಲಿ ವರ್ಕ್ ಆಗುತ್ತೆ. ಇದು ಒಂದು ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ ಅಂತಲೂ ಕೂಡ ಹೇಳ್ಬೋದು. ಈ ಮ್ಯಾನಿಫೆಸ್ಟೇಷನ್ನ ನಾವು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಸೋಣ. ಖಂಡಿತ ಒಂದು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಂತೂ ತುಂಬ ಕಾಡ್ತಾ ಇರುತ್ತೆ, ಮೆಡಿಸನ್ ತೊಗೊತಾ ಇರ್ತಾರೆ, ಆದರೂ ಹೆಲ್ತ್ ಬೆನಿಫಿಟ್ ಸಿಕ್ಕಿರೋದಿಲ್ಲ. ಸೊ ವಿತೌಟ್ ಮೆಡಿಸನ್ನಲ್ಲೂ ಕೂಡ ಇದನ್ನು ನೀವು 100% ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೋದು. ಹಾಗಂತ ಹೇಳ್ಬಿಟ್ಟು ಇದನ್ನು ಬರ್ಕೊಂಡ್ಬಿಟ್ಟು ತುಂಬ ಈ ಶುಗರ್ ಇರೋರು, ಸಾಕಷ್ಟು ಮೆಡಿಸನ್ಗೆ ಅಡಿಕ್ಟ್ ಆಗಿರೋರೆಲ್ಲ ಸಡನ್ನಾಗಿ ಬಿಡೋಕ್ಕೆ ಹೋಗಬೇಡಿ. ಅದನ್ನು ಮಾಡ್ಕೊತಾನು ನೀವು ಇದನ್ನು ಮಾಡ್ಕೋಬೋದು ಕಂಟಿನ್ಯೂ ಮಾಡಿಕೊಂಡು. ಸೊ ಒಂದಿನ ರಿಸಲ್ಟ್ ಅಂತೂ 100% ಸಿಗುತ್ತೆ. ಇದು ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ ಹೇಳೋದೇ ಆದರೆ, ಕೆಲವರಿಗೆ ಇದು ಒಂದು 5 ಡೇಸಲ್ಲಿ ಸಿಗ್ಬೋದು, 10 ಡೇಸ್, 20 ಡೇಸು, ಅಥವಾ ನಿಮಗೆ 1 ಮಂತಲ್ಲೂ ಕೂಡ ಸಿಗ್ಬೋದು. ತುಂಬ ದೊಡ್ಡ ಡ್ರೀಮನ್ನು ಇಟ್ಕೊಂಡಿದ್ರೆ ನೀವು ಬರಿತಾ ಬನ್ನಿ. ಎಷ್ಟು ದಿನ ಅನ್ನೋದು ಬೇಡ, ಯೂನಿವರ್ಸ್ ಮೇಲೆ ಬಿಟ್ಬಿಡಿ. ಅದನ್ನು ನೀವು ಬರೆದಿದ್ದೀರಾ, ಹಾರ್ಟ್ಫುಲ್ಲಿಯಾಗಿ ಬರೆದಿದ್ದೀರಾ, ಮೈಂಡಲ್ಲಿ ಒಳ್ಳೆ ಥಾಟ್ ಇದೆ, ಪಾಸಿಟಿವ್ ಥಿಂಕಿಂದ ನಿಮಗೆ ಅದು 100% ಆಗುತ್ತೆ ಅಂತ ಹೇಳಿ ಬರೆದ್ರೆ 100% ಹಾಗೇ ಆಗುತ್ತೆ. ನಾನು ಕೂಡ ಇದನ್ನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬೆನಿಫಿಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ತುಂಬ ಜನಕ್ಕೆ ಎಷ್ಟೆಷ್ಟೋ ಡ್ರೀಮ್ಗಳಿರುತ್ತೆ, ಚಿಕ್ಕ ಪುಟ್ಟ ಆಸೆಗಳಂತೂ ಬೇಗನೆ ನೆರವೇರುತ್ತೆ. ಸೊ ನನಗೂ ಕೂಡ 5 ಡೇಸು 10 ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ವರ್ಕ್ ಮಾಡಲಿ, ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ. ಹಾಗೆ ಭಗವಂತ ನಿಮಗೆ ನೀವೇನು ಅಂದ್ಕೊಂಡಿರ್ತೀರ ಕನಸುಗಳನ್ನ ನೆರವೇರಿಸಲಿ ಅಂತ ಹೇಳ್ತಾ, ಸೊ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.